ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಭಾರತದ ಸೇನಾಧಿಕಾರಿಗಳು ಜೊತೆಗೆ ಭಾರತದ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಭಾರತದ ಮೇಲೆ ದಾಳಿಗೆ ಟರ್ಕಿ ನಿರ್ಮಿತ ಡ್ರೋನ್ ಅನ್ನು ಪಾಕಿಸ್ತಾನ ಬಳಸಿಕೊಂಡಿದೆ ಅಂತೇಳಿ ಭಾರತ ಸಾಕ್ಷ್ಯ ಸಮೇತ ಹೇಳಿದೆ. ಟರ್ಕಿ ನಿರ್ಮಿತ ಡ್ರೋನ್ ಅನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಭಾರತದ 36 ಕಡೆಗಳಲ್ಲಿ ಡ್ರೋನ್ ಮೂಲಕ ದಾಳಿಗೆ ಪಾಕಿಸ್ತಾನ ಯತ್ನವನ್ನು ಕೈಗೊಂಡಿದೆ. 300ರಿಂದ 400 ಡ್ರೋನ್ಗಳನ್ನು ಭಾರತದ ಮೇಲೆ ಪಾಕಿಸ್ತಾನ ದಾಳಿಗೋಸ್ಕರ ಬಿಟ್ಟಿದೆ ಎನ್ನುವಂತಹ ಅಂಶವನ್ನು ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ. ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸುವುದು ಕೂಡ ಈ ದಾಳಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್, ಇವತ್ತು ಭಾರತ ಆರೋಪವನ್ನು ಮಾಡಿರುವಂಥದ್ದು ನಾಗರಿಕ ವಿಮಾನಗಳನ್ನು ಬಳಸಿ ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನು ಪಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಾಗರಿಕ ವಿಮಾನಗಳನ್ನು ಬಳಸಿದಂತಹ ಸಂದರ್ಭದಲ್ಲಿ ಭಾರತ ಪ್ರತಿದಾಳಿ ಮಾಡಲ್ಲ. ಕಾರಣ ನಾಗರಿಕ ವಿಮಾನಗಳ ಮೇಲೆ ದಾಳಿಯನ್ನು ಮಾಡಿದರೆ ಅದು ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ, ಅಥವಾ ನಾಗರಿಕ ವಿಮಾನ ಹಾರಾಟದ ಕಾರಣಕ್ಕೋಸ್ಕರ ಭಾರತ ದಾಳಿಯನ್ನು ಮಾಡದೇ ಇರಬಹುದು ಎನ್ನುವಂತಹ ಕಾರಣಕ್ಕೋಸ್ಕರ ಪ್ರತಿದಾಳಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನು ಬಳಸಿದೆ ಎನ್ನುವಂಥ ಮಾಹಿತಿಯನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ. ಭಾರತ ಪಾಕಿಸ್ತಾನದ 4 ಕಡೆಗಳಲ್ಲಿ ಪ್ರತಿದಾಳಿಯನ್ನು ನಡೆಸಿದೆ. ಸೊ ಇದು ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಭಾರತ ಪಾಕಿಸ್ತಾನದ ಯುದ್ಧಕ್ಕೆ ಸಂಬಂಧಪಟ್ಟಂತ ಅತ್ಯಂತ ದೊಡ್ಡ ಸುದ್ದಿ. ಟರ್ಕಿ ನಿರ್ಮಿತ ಡ್ರೋನ್ ಅನ್ನು ಬಳಕೆ ಮಾಡಲಾಗಿದೆ. ಪಾಕಿಸ್ತಾನ ಬಳಸಿಕೊಂಡಿರುವಂಥದ್ದು ಆಸಿಸ್ ಗಾರ್ಡ್ ಸನ್ಗರ್ ಎನ್ನುವಂತಹ ಟರ್ಕಿ ನಿರ್ಮಿತ ಡ್ರೋನ್ ಅನ್ನು ಬಳಕೆ ಮಾಡಲಾಗಿದೆ. ಭಾರತದ 36 ಕಡೆಗಳಲ್ಲಿ ಡ್ರೋನ್ ಮುಖಾಂತರ ದಾಳಿಗೆ ಪಾಕಿಸ್ತಾನ ಯತ್ನವನ್ನು ಕೈಗೊಂಡಿದೆ. 300ರಿಂದ 400 ಡ್ರೋನ್ಗಳನ್ನು ಭಾರತದ ಮೇಲೆ ಪಾಕಿಸ್ತಾನ ಹಾರಿಸಿಬಿಟ್ಟಿದೆ. ಭಾರತದ ವೈಮಾನಿಕ ರಕ್ಷಣಾ ವ್ಯವಸ್ಥೆಯ ತಾಕತ್ತನ್ನು ಟೆಸ್ಟ್ ಮಾಡುವಂಥದ್ದು ಮತ್ತು ಅದರ ಜೊತೆಗೆ ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದು ಏಕಕಾಲಕ್ಕೆ ಇಷ್ಟೊಂದು ದಾಳಿಯ ಉದ್ದೇಶ ಆಗಿರುವಂಥದ್ದು. ನಾಗರಿಕ ವಿಮಾನಗಳನ್ನು ಬಳಸಿ ಪಾಕಿಸ್ತಾನ ದಾಳಿಗೆ ಯತ್ನವನ್ನು ಮಾಡಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಭಾರತ ಮಾಡಿದೆ. ಭಾರತದ ಪ್ರತಿದಾಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಪಾಕಿಸ್ತಾನ ನಾಗರಿಕ ವಿಮಾನವನ್ನು ದಾಳಿಗೋಸ್ಕರ ಬಳಸಿಕೊಂಡಿದೆ. ನಾಗರಿಕ ವಿಮಾನಗಳಿಗೆ ತನ್ನ ವಾಯು ಮಾರ್ಗವನ್ನು ಪಾಕಿಸ್ತಾನ ಬಂದ್ ಮಾಡಿಲ್ಲ. ಇಷ್ಟೊತ್ತಿಗೆ ಬಂದ್ ಮಾಡಬೇಕಾಗಿತ್ತು, ಕಾರಣ ಈ ವಿಷಮ ಪರಿಸ್ಥಿತಿಯ ಹೊತ್ತಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ. ಆದರೆ ಪಾಕಿಸ್ತಾನ ಅಂತಹ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಪಾಕಿಸ್ತಾನದ ಲಾಹೋರ್ ಮತ್ತು ಕರಾಚಿಯ ಮುಖಾಂತರ ಹಾದು ಹೋಗುವಂತಹ ಇತರೆ ರಾಷ್ಟ್ರಗಳ ನಾಗರಿಕ ವಿಮಾನಗಳಿಗೂ ಕೂಡ ಅಪಾಯ ಇದೆ ಎನ್ನುವಂಥ ಅಂಶವನ್ನು ಭಾರತ ಇವತ್ತು ತನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಭಾರತದ ಪ್ರತಿದಾಳಿಯಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್, ವಾಯು ರಕ್ಷಣಾ ವ್ಯವಸ್ಥೆಗೆ ಭಾರಿ ನಷ್ಟವಾಗಿದೆ ಎನ್ನುವಂಥ ಅಂಶವನ್ನು ಇವತ್ತು ಭಾರತ ತನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳಿದೆ. ಭಾರತದ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ವಾಯುಸೇನೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೂ ಭೂಸೇನೆಯ ಕರ್ನಲ್ ಕುರೇಶಿ ಅವರು ಈ ಜಂಟಿ ಸುದ್ದಿಗೋಷ್ಠಿಯನ್ನು ಇವತ್ತು ನಡೆಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಅಂಶಗಳನ್ನು ಹೇಳಲಾಗಿದೆ. ಸೊ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಅಂತ ಹೇಳಿದ್ರೆ, ಟರ್ಕಿ ನಿರ್ಮಿತ ಡ್ರೋನ್ ಅನ್ನು ಬಳಕೆ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ನಿರಂತರವಾದಂತಹ ಗುಂಡಿನ ದಾಳಿ ಮತ್ತು ಶೆಲ್ ದಾಳಿಯನ್ನು ಕೈಗೊಂಡಿದೆ. ಈ ಶೆಲ್ ದಾಳಿಯ ಪರಿಣಾಮಕ್ಕೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸಿಖ್ಖರ ಪವಿತ್ರ ಸ್ಥಾನ ಗುರುದ್ವಾರದ ಮೇಲೆ ದಾಳಿಯಾಗಿದೆ. ಅದರಲ್ಲಿ ಸಿಖ್ಖರು ಮೃತಪಟ್ಟಿದ್ದಾರೆ ಎನ್ನುವಂಥ ಅಂಶವನ್ನು ಇವತ್ತು ಭಾರತ ಹೇಳಿದೆ. ಅಂದರೆ ನಿರ್ದಿಷ್ಟ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಈ ದಾಳಿಯನ್ನು ಮಾಡಲಾಗಿರುವಂಥದ್ದು. ಇದರ ಜೊತೆಗೆ 3ನೆಯ ಪ್ರಮುಖ ಅಂಶ, ಗಡಿ ನಿಯಂತ್ರಣ ರೇಖೆಯಲ್ಲಿ ನಿರಂತರ ಶೆಲ್ ದಾಳಿಯ ಕಾರಣಕ್ಕೋಸ್ಕರ ಭಾರತದ ಕೆಲವು ಸೈನಿಕರಿಗೆ ಗಾಯಗಳಾಗಿದೆ ಎನ್ನುವಂಥ ಅಂಶವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾರತದ ಸೇನಾ ಅಧಿಕಾರಿಗಳು, ವಾಯುಸೇನಾ ಅಧಿಕಾರಿ ವ್ಯೋಮಿಕಾ ಸಿಂಗ್ ಮತ್ತು ಭೂಸೇನಾ ಅಧಿಕಾರಿ ಕರ್ನಲ್ ಕುರೇಶಿ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ. ಸೊ 3 ಫ್ರಂಟಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿಯ ಯತ್ನವನ್ನು ಕೈಗೊಂಡಿದೆ. ಆದರೆ ಪಾಕಿಸ್ತಾನದ ವೈಮಾನಿಕ ದಾಳಿಯ ಯತ್ನ ಏನಿತ್ತು, ಡ್ರೋನ್ಗಳನ್ನು ಬಳಸಿ 300ರಿಂದ 400 ಡ್ರೋನ್ಗಳನ್ನು ಏಕಕಾಲಕ್ಕೆ ಬಳಸಿ ದಾಳಿಯನ್ನು
ಮಾಡಿದೆ ನಿನ್ನೆ ಪಾಕಿಸ್ತಾನ. ಬಟ್ ಅವೆಲ್ಲವನ್ನು ಕೂಡ ನಾವು ನಿಷ್ಫಲಗೊಳಿಸಿದ್ದೀವಿ, ನ್ಯೂಟ್ರಲೈಸ್ ಮಾಡಿದ್ದೀವಿ, ನಿಷ್ಕ್ರಿಯಗೊಳಿಸಿದ್ದೀವಿ, ವಿಫಲಗೊಳಿಸಿದ್ದೀವಿ ನಾವು. ಟರ್ಕಿ ನಿರ್ಮಿತ ಡ್ರೋನ್, ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ನಮಗೆ ಲಭ್ಯ ಆಗಿದೆ. ನಾಗರಿಕ ವಿಮಾನಗಳನ್ನು ಬಳಸಿ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಇಷ್ಟೊತ್ತಿಗೆ ಪಾಕಿಸ್ತಾನ ತನ್ನ ನಾಗರಿಕ ವಿಮಾನ ಮಾರ್ಗ ಏನಿದೆ ಅದನ್ನು ಮುಚ್ಚಬೇಕಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ಇರುವ ಹಿನ್ನೆಲೆಯಲ್ಲಿ, ದಾಳಿ ಪ್ರತಿದಾಳಿಗಳ ಸಾಧ್ಯತೆಯೇ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾಗರಿಕರ ಸುರಕ್ಷತೆ, ಅಮಾಯಕ ಜನರ ಸುರಕ್ಷತೆಯ ದೃಷ್ಟಿಯಿಂದ ಪಾಕಿಸ್ತಾನ ತನ್ನ ವಾಯುಮಾರ್ಗದಲ್ಲಿ ಯಾವುದೇ ನಾಗರಿಕ ವಿಮಾನಗಳು ತೆರಳದಂತೆ ನಿರ್ಬಂಧವನ್ನು ಹೇರಬೇಕಿತ್ತು. ಆ ಕೆಲಸವನ್ನು ಮಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ಪ್ರತಿದಾಳಿ ಮಾಡಿದರೆ ಅವರು ಬಳಸ್ತಾ ಇರುವಂಥದ್ದು ನಾಗರಿಕ ವಿಮಾನಗಳನ್ನು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಬಳಸಲ್ಲ, ಪ್ರತಿದಾಳಿ ಮಾಡಲ್ಲ. ಪ್ರತಿದಾಳಿ ಇರುವಂಥದ್ದು ಮಿಲಿಟರಿ ವಿಮಾನಗಳು, ಮಿಲಿಟರಿ ಹೆಲಿಕಾಪ್ಟರ್ಗಳು ಅಥವಾ ಕ್ಷಿಪಣಿಗಳು, ಡ್ರೋನ್ಗಳ ಮೇಲೆ. ನಾಗರಿಕ ವಿಮಾನಗಳ ಮೇಲೆ ಪ್ರತಿದಾಳಿಯನ್ನು ಮಾಡಲ್ಲ ಯಾವ ದೇಶ ಕೂಡ, ಸಂಘರ್ಷದ ಹೊತ್ತಲ್ಲೂ ಕೂಡ. ಸೊ ಪಾಕಿಸ್ತಾನದವರು ಅದನ್ನೇ ತಮ್ಮ ರಕ್ಷಣೆಗೋಸ್ಕರ, ಬಚಾವಾಗಲಿಕ್ಕೋಸ್ಕರ ಗುಳ್ಳೆ ನರಿಗಳ ಥರ ಅದನ್ನು ಬಳಸಿಕೊಂಡಿದ್ದಾರೆ. ಈ ಅಂಶವನ್ನು ಇವತ್ತು ಸೇನಾಧಿಕಾರಿಗಳು ಜೊತೆಗೆ ವಿದೇಶಾಂಗ ಖಾತೆಯ ಕಾರ್ಯದರ್ಶಿಗಳು ಕೂಡ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ಟರ್ಕಿ ನಿರ್ಮಿತ ಡ್ರೋನ್ ಸಿಕ್ಕಿರುವಂಥದ್ದು ವೆರಿ ಇಂಪಾರ್ಟೆಂಟ್, ನಮಗೆ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ನಾವು ಒಂದು ಸುದ್ದಿಯನ್ನು ಕೊಟ್ವಿ, ಟರ್ಕಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ಟರ್ಕಿ ಕಂಪ್ಲೀಟ್ಲಿ ಪಾಕಿಸ್ತಾನದ ಫೇವರ್ ಆಗಿದೆ, ಹಾಗಾಗಿ ಟರ್ಕಿಯ ಯಾವುದೇ ಸ್ಟೇಟ್ಮೆಂಟನ್ನು ನಾವು ನಂಬುವಂಥ ಅವಶ್ಯಕತೆ ಏನಿಲ್ಲ. ನಂಬಿಕೆಗೆ ಅರ್ಹವಾದಂತಹ ರಾಷ್ಟ್ರ ಅಲ್ಲ. ನಮ್ಮ ವಿಚಾರಕ್ಕೆ ಬಂದರೆ, ಭಾರತದ ವಿಚಾರಕ್ಕೆ ಬಂದರೆ, ಸೊ ಅತ್ಯಂತ ಮಹತ್ವದ್ದು. ಭಾರತದ ಸೈನಿಕರಿಗೆ ಗಾಯಗಳಾಗಿದೆ ಎನ್ನುವಂಥ ಅಂಶವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ. ಕಳೆದ 2 ದಿನಗಳಲ್ಲಿ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯ ಪರಿಣಾಮ ಒಟ್ಟು 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಮೇ 7ನೇ ತಾರೀಕು ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ವೈಟ್ ನೈಟ್ ಕಾರ್ಪ್ಸ್ನ ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಅವರು ಹುತಾತ್ಮರಾದರು. ಅದಾದ ಬಳಿಕ ನಿನ್ನೆ ಅಂದರೆ ಮೇ 8ನೇ ತಾರೀಕು ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದ ಪರಿಣಾಮ ಆಂಧ್ರಪ್ರದೇಶ ಮೂಲದ ಸೈನಿಕ ಹುತಾತ್ಮರಾಗಿದ್ದಾರೆ. ಸೊ ಅವರ ಪಾರ್ಥಿವ ಶರೀರ ನಾಳೆ ಅವರ ಹುಟ್ಟೂರಿಗೆ ತೆರಳಲಿದೆ. ಮಾಹಿತಿಗಳ ಪ್ರಕಾರ ಸಾಕಷ್ಟು ಸೈನಿಕರಿಗೆ ಗಾಯಗಳಾಗಿದೆ ಎನ್ನುವಂಥ ಅಂಶವನ್ನು ಸ್ವತಃ ಸರ್ಕಾರವೇ ಹೇಳಿಕೊಂಡಿದೆ. ಎಷ್ಟು ನಂಬರ್ ಅಂತ ಸರ್ಕಾರ ಹೇಳಲಿಲ್ಲ, ಎಷ್ಟು ಮಂದಿ ಸೈನಿಕರಿಗೆ ಗಾಯಗಳಾಗಿದೆ ಎನ್ನುವಂಥ ಅಂಶವನ್ನು ಸರ್ಕಾರ ಹೇಳಲಿಲ್ಲ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ಬಟ್ ಗಾಯಗಳಾಗಿದೆ ಎನ್ನುವಂಥ ಅಂಶವನ್ನು ಸರ್ಕಾರ ಹಂಚಿಕೊಂಡಿದೆ ಇವತ್ತು. ಬಟ್ ಅಧಿಕೃತ ಮಾಹಿತಿ ಬಂದಿರುವಂಥದ್ದು ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ನಿನ್ನೆಯ ಅಪ್ರಚೋದಿತ ದಾಳಿಯ ಕಾರಣಕ್ಕೋಸ್ಕರ. ಸೊ ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಭಾರತ ಮತ್ತು ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟನ್ನು ಇವತ್ತು ಕೊಡಲಾಗಿದೆ. ಪಾಕಿಸ್ತಾನದ 4 ಕಡೆಗಳ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ. ಪಾಕಿಸ್ತಾನದ ಸೇನೆಗೂ ಕೂಡ ಅಪಾರ ಪ್ರಮಾಣದ ನಷ್ಟ ಆಗಿದೆ ಎನ್ನುವಂಥ ಅಂಶವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳು ನೀಡಿದರು. ಸೊ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹರಿಯಾಣ ಈ ಭಾಗದಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ಔಟನ್ನು ಜಾರಿಗೊಳಿಸಲಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಜೆ ಸೂರ್ಯಾಸ್ತಮಾನಕ್ಕೂ ಮೊದಲೇ ಅಂಗಡಿಗಳನ್ನು ಮುಚ್ಚುವಂತೆ ಸೂಚನೆಯನ್ನು ಕೊಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆಯೂ ಕೂಡ ಸೂರ್ಯಾಸ್ತಮಾನದ ಬಳಿಕವೇ ದಾಳಿಯಾಗಿದ್ದು, ಸುಮಾರು 8 ಗಂಟೆಯ ಬಳಿಕ ಅಟ್ಯಾಕ್ ಸ್ಟಾರ್ಟ್ ಆಗಿರುವಂಥದ್ದು ನಿನ್ನೆ ಪಾಕಿಸ್ತಾನದ ಕಡೆಯಿಂದ. ಸೊ ಸೂರ್ಯಾಸ್ತಮಾನದ ಬಳಿಕ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ವ್ಯವಹಾರಗಳನ್ನು ಮಾಡದ ಹಾಗೆ ಸೂಚನೆಯನ್ನು ಕೊಡಲಾಗಿದೆ. ಎಲ್ಲವೂ ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳು. ಸೊ ಇದು ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.